ಗಾಂಧಿಯವರು ಒಂದೆರಡು ಮಾತು ಮಾತಾಡಿದ್ರೆ ಕೇಳ್ರಿ ಅದನ್ನು. ಆಮೇಲೆ ಅದನ್ನು ವಿಶ್ಲೇಷಣೆ ಮಾಡಿದರೆ ಆಯಿತು. ಆಮೇಲೆ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಅವರು ಒಂದಿಷ್ಟು ಮಾತಾಡಿದ್ದಾರೆ, ಅದು ನಂತರದಲ್ಲಿ ಕೇಳೋಣ. ಮೊದಲ ರಾಹುಲ್ ಮಾತುಗಳನ್ನು ಕೇಳ್ರಿ. नरेंद्र मोदी के हाथ से चुनाव निकल रहा है, वो स्लिप कर रहे हैं और हिंदुस्तान के प्रधानमंत्री नहीं बनेंगे। 4 जून को इंडिया गठबंधन की सरकार आ रही है। 15 अगस्त तक भर्ती भरोसा स्कीम में 30 लाख युवाओं को रोजगार देने का काम शुरू। देश की शक्ति, देश के युवाओं। नरेंद्र मोदी के हाथ से चुनाव निकल रहा है, वो स्लिप कर रहे हैं और हिंदुस्तान के प्रधानमंत्री नहीं बनेंगे। उन्होंने डिसीजन ले लिया है कि अगले 4-5 दिन में आपके ध्यान को भटकाना है, कुछ ना कुछ ड्रामा करना है। आपके ध्यान को भटकना नहीं चाहिए। बेरोजगारी सबसे बड़ा मुद्दा है। नरेंद्र मोदी जी ने आपको कहा था कि 2 करोड़ युवाओं को रोजगार देंगे, झूठ बोला। नोटबंदी की, गलत जीएसटी लागू की और सारा का सारा काम अदानी जैसे लोगों के लिए किया है। हम भर्ती भरोसा स्कीम ला रहे हैं। 4 जून को इंडिया गठबंधन की सरकार आ रही है। 15 अगस्त तक भर्ती भरोसा स्कीम में 30 लाख युवाओं को रोजगार देने का काम शुरू हो जाएगा। नमस्कार मोदी जी, थोड़ा सा घबराए गए क्या? नॉर्मली आप बंद कमरों में अदानी जी अंबानी जी की बात करते हो, पहली बार आपने पब्लिक में अदानी अदानी अंबानी बोला। और आपको ये भी मालूम कि ये टेम्पो में पैसा देते हैं? क्या ये आपका पर्सनल एक्सपीरियंस है क्या? एक काम कीजिए, सीबीआई ईडी को इनके पास भेजिए ना, पूरी जानकारी करिए, इंक्वायरी कराइए, जल्दी से जल्दी कराइए। नरेंद्र मोदी ನೋಡ್ರಿ, ಅವ್ರು ಎಷ್ಟು ಕಾನ್ಫಿಡೆನ್ಸ್ ಇದ್ದಾರೆ. ನಿಶ್ಚಿತವಾಗಿ ನಾವು ಈ ಸಲ ಗೌರ್ಮೆಂಟನ್ನು ಮಾಡ್ತೀವಿ, ನಮ್ಮ ಇಂಡಿಯಾ ಗಠಬಂಧನ್ ಅಥವಾ ಸಂಘಟನೆ. ಜೂನ್ 4ಕ್ಕೆ ನಾವು ನಿಶ್ಚಿತವಾಗಿ ಗೆಲ್ತೀವಿ. ಆಗಸ್ಟ್ 15ರೊಳಗೆ 30 ಲಕ್ಷ ಹುದ್ದೆಗಳಿಗೆ ಏನು ಖಾಲಿ ಇದ್ದಾವ ಅದನ್ನು ತುಂಬಿಕೊಳ್ತೀವಿ. ಇಲ್ಲೇ ತಾವು ಪ್ರಧಾನಿ ಆಗ್ತೀವಿ ಅನ್ನುವಂಥ ಮಾತನ್ನು ಮಾತಾಡಲಿಲ್ಲ. ಇದು ಭಾಳ ಗಮನಿಸಬೇಕಾದ ವಿಷಯ. ಯಾಕಂದರೆ ಇಂಡಿಯಾ ಸಂಘಟನೆ ಬರ್ತದಂತೇಳಿ, ಇಂಡಿಯಾ ಸಂಘಟನೆಯಲ್ಲಿ ಯಾರಾದರೂ ಪ್ರಧಾನಿ ಆಗ್ಬೋದು. ಆ ಸಂಘಟನೆ ಮಾತ್ರ ನಿಶ್ಚಿತವಾಗಿಯೂ 30 ಲಕ್ಷ ಹುದ್ದೆಗಳನ್ನು ತುಂಬಿಕೊಳ್ತದೆ ಅಂತೇಳಿ ಗೆಲ್ಲುವುದು ಅಷ್ಟು ಕಾನ್ಫಿಡೆನ್ಸ್ ಮೂಡ್ತೇಳಿ ನಮ್ಮ ರಾಹುಲ್ ಗಾಂಧಿ ಅವರಲ್ಲೇ. ಏನು ಅಂಥ ಒಂದು ಅದ್ಭುತವಾದಂಥ ಮೆಸೇಜ್ ಇವ್ರಿಗೆ ಬಂದಿರ್ಬೋದು, ಅಥವಾ ಇವರೆಲ್ಲರೂ ನಮ್ಮ EVM ಮಷಿನ್ದೊಳಗೆ ಕೈ ಹಾಕಿ ನೋಡಿದ್ರೇನ್ರಿ? ಇಲ್ಲ, ಜನರ ಮನದ ನಾಡಿ ಮಿಡಿತ ಇವರು ಕಂಡುಕೊಂಡು ಹೇಳ್ತಾ ಇದ್ದಾರೆ. ಇವರಿಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಿಶ್ಚಿತವಾಗಿಯೂ ಇವತ್ತು ಮೋದಿಯವ್ರ ಮಾತುಗಳು ನೋಡಿದಾಗ, ಅವರು ವಿಷಯದಿಂದ ವಿಷಯಾಂತರ ಆಗೋದು ನೋಡಿದಾಗ, ತಮ್ಮ 10 ವರ್ಷಗಳ ಸಾಧನೆಯನ್ನು ಒಂದೊಂದಾಗಿ ಬಿಡಿಸಿ ಹೇಳಲಾರದ ಯಾವ್ಯಾವುದು ಮುದ್ದೆಗಳು ತೆಗೆದುಕೊಂಡು ಮಾತಾಡೋದು, ವಿಷಯಗಳು ತೆಗೆದುಕೊಂಡು ಮಾತಾಡೋದು ನೋಡಿದಾಗ ಈ ರಾಹುಲ್ ಗಾಂಧಿ ಅವರಲ್ಲಿ ಕಾನ್ಫಿಡೆನ್ಸ್ ಮೂಡಿದ್ದು. ಜೊತೆಗೆ ಒಂದು ಸಂದರ್ಭದಲ್ಲಿ ಈ 1-2 ದಿನಗಳಲ್ಲೇ ನಮ್ಮ ಮೋದಿಯವರು ಒಂದು ಮಾತು ಸಡನ್ನಾಗಿ ಮಾತಾಡಿಬಿಟ್ರು ಈ ಅದಾನಿ ಮತ್ತು ಅಂಬಾನಿಯವ್ರ ಬಗ್ಗೆ. ಇಲ್ಲ, ಟೆಂಪೋದಲ್ಲಿ ದುಡ್ಡು ಬಂದಿರಬೇಕು, ಅದಕ್ಕೆ ಅವ್ರು ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಏನು ಕಾಂಗ್ರೆಸ್ ಬಗ್ಗೆ. ಕಾಂಗ್ರೆಸ್ಗೆ ಬಂದದ ನಮ್ಮ ಅದಾನಿ ಮತ್ತು ಅಂಬಾನಿಯವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಎಲ್ಲೋ ಅಡ್ಜಸ್ಟ್ಮೆಂಟ್ ಆಗಿದೆ ಇವ್ರದ್ದು ಅಂತನ್ನುವಂಥ ಮಾತಾಡೆ ಇವ್ರ ಮೇಲೆ ಒಂದು ದೊಡ್ಡ ಆರೋಪ ಮಾಡಿದರು. ಆದರೆ ಅವರು ಆರೋಪ ಮಾಡೋ ಮುಂದೆ ವಿಚಾರ ಮಾಡಿದರೂ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇದು ಇವ್ರಿಗೆ ಗೊತ್ತಾಗಿದ್ರೆ, ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ರೆ ಅನೇಕರು ಈಗ ಜೈಲಲ್ಲಿ ಹಾಕಿದ್ದಾರೆ ರೀ. ಹಾಕಿಲ್ಲ, ಕೇಜ್ರಿವಾಲ್ ಹಾಕಿಲ್ಲ, ಅದ್ರ ಜೊತೆಗೆ ಇನ್ನೂ ಅನೇಕರನ್ನ ಹಾಕಿಲ್ಲ. ನಮ್ಮ ಇವರನ್ನ ಸೊರೇನ್ ಅವ್ರನ್ನ ಒಳಗೆ ಹಾಕಿಲ್ಲ, ಹೇಮಂತ್ ಸೊರೇನ್ ಅವ್ರನ್ನ ಎಷ್ಟು ಮಂದಿ ಒಳಗೆ ಹಾಕಿಲ್ಲ. ED, CBI, IT ಮೂಲಕ. ಹಾಗಾದ್ರೆ ಇವರಿಬ್ಬರನ್ನ ಯಾಕೆ ಹಾಕಬಾರ್ದ್ರಿ? ನಿಮ್ಮ ಕೈಲಿ ಅದಲ್ಲ ಅಧಿಕಾರ. CBI ನಿಮ್ಮ ಕೈಲದ, ED ನಿಮ್ಮ ಕೈಲದ, IT ನಿಮ್ಮ ಕೈಲದ. ಅದನ್ನು ಉತ್ತರ ಕೊಟ್ಬಿಟ್ರಮ್ಮ ಯಾರಪ್ಪ? ರಾಹುಲ್ ಗಾಂಧಿ ಅವರು. ಎಲ್ಲ ಇಲ್ಲದವ್ರು ನಿಮ್ಮ ಕೈಲಿದ್ದಾವೆ. ಹಾಕ್ರಿ, ಎನ್ಕ್ವೈರಿ ಮಾಡಿರಿ. ಯಾವ ಟೆಂಪೋದಲ್ಲಿ ದುಡ್ಡು ಬಂದದ ಎನ್ಕ್ವೈರಿ ಮಾಡಿರಿ. ಅವಾಗ ಹೆಂಗೆ ಕಳಿಸಿದ್ರು ಅವರು, ಎನ್ಕ್ವೈರಿ ಮಾಡಿರಿ, ನಿಮ್ಮವ್ರಲ್ರಿ ಅವರು ಅನ್ನುವಂಗೆ ಕೇಳಿಬಿಟ್ರು. ಈಗ ಉತ್ತರ ಇಲ್ಲ. ಮೋದಿಯವ್ರು ಮೌನಿ ಭಾವ ಆಗಿಬಿಟ್ರು.
ಒಂದು ಕಾಲಕ್ಕೆ ಇವರೇ